ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪೂರ್ಣಿಮಾ ನವನೀತ್. ಇವತ್ತು ಒಂದು ಒಳ್ಳೆ ರೆಸಿಪಿ ತೋರಿಸ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಆಂಧ್ರದಲ್ಲಿ ನೂನಂಕಾಯಿ ಅಂತಾರೆ, ಕರ್ನಾಟಕದಲ್ಲಿ ಎಣ್ಣೆಗಾಯಿ ಅಂತಾರೆ. ಬಟ್ ಇದು ಡ್ರೈ ರೆಸಿಪಿ, ಡ್ರೈ ಎಣ್ಣೆಗಾಯಿ. ಇದು ನಮ್ಮ ಅತ್ತೆ ನನಗೆ ಹೇಳ್ಕೊಟ್ಟಿರೋಂಥ ರೆಸಿಪಿ. ನಮ್ಮ ಮನೇಲಿ ಎಲ್ರಿಗೂ ತುಂಬ ಇಷ್ಟ. ಇದುವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿರೋರು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಿಮ್ಗೆ ಯಾವ ಥರ ರೆಸಿಪಿ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಆ ರೆಸಿಪಿನ ಟ್ರೈ ಮಾಡ್ತೀನಿ. ಈ ವಿಡಿಯೋ ಮುಖಾಂತರ ಈ ಎಣ್ಣೆಗಾಯಿ ನಿಮಗೋಸ್ಕರ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಬದನೆಕಾಯಿ ಸ್ವಲ್ಪ ಸಣ್ಣ ತೊಗೊಳ್ಳಿ, ಎಳೆದು ತೊಗೊಳ್ಳಿ, ಇದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಹುಣಸೆಹಣ್ಣು ಸ್ವಲ್ಪ ನೆನೆಸಿಟ್ಕೊಂಡಿದ್ದೀನಿ, ಒಣಕೊಬ್ಬರಿ ತುರ್ಕೊಂಡಿಟ್ಕೊಂಡಿದ್ದೀನಿ, ಒಣಮೆಣ್ಸಿನ್ಕಾಯಿ ಬ್ಯಾಡ್ಗಿ ತೊಗೊಂಡಿದ್ದೀನಿ, ಖಾರ ಕಮ್ಮಿ ಇರೋದು. ನನಗೆ ಇಷ್ಟಕ್ಕೆ 4 ಮೆಣಸಿನ್ಕಾಯಿ ಸಾಕಾಗುತ್ತೆ, ಖಾರ ಕಮ್ಮಿ ತಿನ್ನೋದ್ರಿಂದ. ಉದ್ದಿನಬೇಳೆ, ಕಡಲೆಬೇಳೆ ಇದೆರಡು 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಧನಿಯಾ, ಕೊತ್ತಂಬರಿ ಬೀಜ, ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನು, ಮತ್ತು ಒಂದು 4 ಕಾಳು ಮೆಂತ್ಯ. ಇದರಲ್ಲಿ ಇಂಪಾರ್ಟೆಂಟು ಚಕ್ಕೆ, ಒಂದು ಸ್ವಲ್ಪ ಚಕ್ಕೆ ಜಾಸ್ತಿ ಇರಬೇಕು, 1 ಲವಂಗ, ಎಣ್ಣೆ. ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ತೀವಿ. ಇದು ಹೇಗೆ ಮಾಡೋದು ಅಂತಂತ ಈಗ ತೋರಿಸ್ಕೊಡ್ತೀನಿ ಬನ್ನಿ. ಎಣ್ಣೆ ಕಾದ ನಂತರ ಇದನ್ನು ಹಾಕ್ತಾಯಿದ್ದೀನಿ, ಚಕ್ಕೆ ಲವಂಗ ಎಲ್ಲ. ಮತ್ತು ನಾನೊಂದು ಇಂಗ್ರೀಡಿಯೆಂಟ್ ಹೇಳಿರಲಿಲ್ಲ ಇದರಲ್ಲಿ, ಅದು ಕಲ್ಲುವ. ಆಪ್ಷನಲ್ಲು, ನೀವು ಹಾಕ್ಕೊಂಡ್ರೆ ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ, ಗಮ್ ಅಂತ ಇರುತ್ತೆ. ಇದು ಸ್ವಲ್ಪ ಬಾಡಿದ್ಮೇಲೆ ಕಡಲೆಬೇಳೆ ಸ್ವಲ್ಪ ಅರ್ಧ ಹಾಕ್ತಿದ್ದಂಗೆ ನಾನಿವಾಗ ಉದ್ದಿನಬೇಳೆ ಹಾಕ್ಕೊಳ್ಳೋಣ. ಉದ್ದಿನಬೇಳೆ ಅಥವಾ ಉದ್ದಿನ ಕಾಳು ಯಾವುದಾದ್ರೂ ಓಕೆ. ನಾನು ಉದ್ದಿನ ಕಾಳು ತೊಗೊಂಡಿದ್ದೀನಿ. ಇದು ಸ್ವಲ್ಪ ಹೊಂಬಣ್ಣಕ್ಕೆ ಬರಬೇಕು. ಇದು ನಾನು ಸಿಮ್ಮಲ್ಲಿ ಹುರ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಆಗಬೇಕು, ಇದು ಹಸಿ ವಾಸನೆ ಎಲ್ಲ ಹೋಗಬೇಕು, ಇದು ಒಂಬಣ್ಣ ಬರಬೇಕು. ಸಿಮ್ಮಲ್ಲಿ ಹುರ್ಕೊಳ್ತಾ ಇದ್ದೀನಿ. ಇವಾಗ ಧನಿಯಾ 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಹಾಕೊಳ್ಳೋಣ. ಧನಿಯಾ ಹಾಕೊಂಡು ಫ್ರೈ ಮಾಡಿ. ಇವಾಗ ಜೀರಿಗೆ ಮತ್ತು ಮೆಂತ್ಯ ಹಾಕ್ತಾ ಇದ್ದೀನಿ. ತುಂಬ ವಾಸನೆ ಬರುತ್ತೆ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ನಾವು ಖಾರ ಕಮ್ಮಿ ತಿನ್ನೋದ್ರಿಂದ ನಾನು ಕಮ್ಮಿ ಹಾಕ್ಕೊಂಡಿದ್ದೀನಿ ಮೆಣಸಿನ್ಕಾಯಿ. ರೆಸಿಪಿ ನಮ್ಮ ಅತ್ತೆ ಹೇಳ್ಕೊಟ್ಟಿರೋದು. ಅವರು ಇನ್ನೂ ನೆಕ್ಸ್ಟ್ ಲೆವೆಲಿಗೆ ಚೆನ್ನಾಗಿ ಮಾಡ್ತಾರೆ. ಇವಾಗ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಈ ಕೊಬ್ಬರಿ ಇದೆಯಲ್ಲ, ಕೊಬ್ಬರಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದು ಬಿಸಿಗೆ ಆಗುತ್ತೆ. ಸ್ಟವ್ ಆನ್ ಮಾಡ್ಕೊಂಡು ಮಾಡೋದು ಸೀದಾ ಹೋಗ್ಬಿಡುತ್ತೆ. ಇವಾಗ ನೋಡಿ ಕಲರ್ ಹೆಂಗೆ ಚೇಂಜ್ ಆಗ್ತಾ ಇದೆ ಅಂತ. ಕಡಲೆಬೇಳೆ, ಉದ್ದಿನಬೇಳೆ, ಇವಾಗ ಇದನ್ನು ಫುಲ್ ಆರಬೇಕು. ಆರಿದ್ಮೇಲೆ ಮಿಕ್ಸಿಗಾಗಿ ತರ್ತರಿಯಾಗಿ ಹಾಕ್ಕೊಳ್ಳೋಣ. ತರ್ತರಿಯಾಗಿ ಹಾಕ್ಕೊಂಡು ಆಮೇಲೆ ಬದನೆಕಾಯಿ ಕಟ್ ಮಾಡ್ಕೊಂಡು ಫಿಲ್ ಮಾಡಿ ಯಾವ ಥರ ಮಾಡೋಕ್ಕೆ ಹೇಳ್ತೀನಿ.
ಥರ ನಾನು ತರ್ತರಿಯಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಬದನೆಕಾಯಿ ನೋಡಿ ಈ ಥರ ಕಟ್ ಮಾಡಿ ಇಟ್ಕೋಬೇಕು. ಸೊ ಇದಕ್ಕೆ ನಾನಿವಾಗ ಸ್ವಲ್ಪ ಈ ಹುಣಸೆಹಣ್ಣಿನ ನೀರನ್ನ ಹಾಕ್ತಾಯಿದ್ದೀನಿ, ಚೂರು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಆಲ್ರೆಡಿ ಪುಡಿಗೆ ಉಪ್ಪು ಹಾಕ್ಕೊಂಡಿದ್ದೀನಿ. ಬದನೆಕಾಯಿಗೆ ನಾರ್ಮಲಿ ಉಪ್ಪು ಕಮ್ಮಿ ಅನಿಸುತ್ತೆ, ಸ್ವಲ್ಪ ನೋಡಿಕೊಂಡು ನೀವು ಆಮೇಲೆ ನೀರು ಹಾಕ್ಬೋದು. ಇದನ್ನು ಈ ಥರ ಫಿಲ್ ಮಾಡ್ಕೊಬೇಕು. ಸ್ವಲ್ಪ ವಾಂಗಿಬಾತ್ ಟೇಸ್ಟೇ ಸಿಗುತ್ತೆ, ಬಟ್ ಈ ಥರ ಮಾಡ್ಕೊಂಡು ನೋಡಿ ಮನೇಲಿ ಎಕ್ಸಲೆಂಟ್ ಆಗಿರುತ್ತೆ. ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಇದೆ. ಅದ್ರ ಜೊತೆ ತಿಳಿ ಸಾರು ಮಾಡಿಕೊಂಡು ಬಿಸಿ ಬಿಸಿ ಅನ್ನ ಮಾಡಿಕೊಂಡು ತುಪ್ಪ ಹಾಕೊಂಡು ತಿಂತಾಯಿದ್ರೆ ಎಕ್ಸಲೆಂಟ್ ಆಗಿರುತ್ತೆ. ಪುಡಿ ಮಿಕ್ಕಿದ ಮೇಲೆ ನಾವು ಲಾಸ್ಟಲ್ಲಿ ಅದೇ ಪಲ್ಯಕ್ಕೆ ಹಾಕ್ಕೊಳ್ತೀವಿ. ಅದನ್ನು ಇದು ನೋಡಿ ನಾನು ಫುಲ್ ಎಲ್ಲ ಬದನೆಕಾಯಿ ತಿನ್ಕೊಂಡು ಇಟ್ಕೊಂಡಿದ್ದೀನಿ. ತೆಲುಗಲ್ಲಿ ನೂನಂಕಾಯಿ ಅಂತಾರೆ, ಕನ್ನಡದಲ್ಲಿ ಎಣ್ಣೆಗಾಯಿ ಅಂತಾರೆ. ಇವಾಗ ನಾನು ಬಾಣಲೆಗೆ ಎಣ್ಣೆ ಹಾಕ್ಕೊಳ್ತೀನಿ. ಎಣ್ಣೆ ಹಾಕ್ಕೊಂಡು ಸಾಸಿವೆ ಒಗ್ಗರಣೆ ಕೊಡ್ತೀನಿ, ಅದನ್ನು ನಾನು ತೋರಿಸ್ತೀನಿ. ಈಗ ನೋಡಿ ಸಾಸಿವೆ ಚಿಟ್ಪಟ ಅಂತ ಇದೆ. ಈಗ ಒಂದೊಂದೇ ಬದನೆಕಾಯಿನ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಸಿಮ್ಮಲ್ಲಿಟ್ಟು ಸ್ವಲ್ಪ ಹೊತ್ತು ಮುಚ್ಚಿಡಬೇಕು. ಒಂದು ಕಡೆ ರೋಸ್ಟ್ ಆದಮೇಲೆ ಇನ್ನೊಂದು ಕಡೆ ತಿರ್ಗಿಸ್ಬೇಕು. ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಅನ್ನಲ್ಲ, ಇದರಲ್ಲೇ ಇವಾಗ ಟೈಮ್ ಹಿಡಿಯೋದು. ಇದಕ್ಕೆ ಒಂದು ಸ್ವಲ್ಪನೂ ನಾವು ನೀರು ಹಾಕಲ್ಲ, ಇದು ಎಣ್ಣೆಲೇ ಫ್ರೈ ಆಗಬೇಕು. ಅದಕ್ಕೆ ನೂನೊಂಕಾಯಿ ಅಂತಾರೆ, ಎಣ್ಣೆಗಾಯಿ ಅಂತಾರೆ. ಸೊ ಇದು ಡ್ರೈ ಇರುತ್ತೆ. ನಾನು ತೋರಿಸ್ತೀನಿ ಹೆಂಗಾಗುತ್ತೆ ಅಂತ. ಈಗ ಇದನ್ನು ಇವಾಗ ನಾನು ಮುಚ್ಚಿಡ್ತೀನಿ. ಮುಚ್ಚಿಟ್ಬಿಟ್ರೆ ಆರಾಮಾಗಿ ಆಗ್ತಾ ಇರುತ್ತೆ. ನೋಡೋಣ. ಈ ಥರ ಒಂದೊಂದು ಸೈಡು ಬೆಳೆದಿರುತ್ತಲ್ಲ, ಈ ಒಂದು ಕಡೆ ಈ ಥರ ಆಗಿದೆ, ಇನ್ನೊಂದು ಸೈಡ್ ನಾನು ಹಾಕಿದ್ದೀನಿ. ಈ ಪುಡಿ ಮಿಕ್ಕಿದೆಯಲ್ಲ, ಇದೆಲ್ಲ ಆಯ್ತು. ಇವಾಗ ನೋಡಿ ಇಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಈ ಪುಡಿನ ಇದ್ರ ಮೇಲೆ ಹಾಕ್ತೀನಿ ನಾನು. ಇದನ್ನು ಹೆಂಗೆ ತಿನ್ಬೇಕಂತಂದರೆ, ಒಂದೊಂದು ಬದನೆಕಾಯಿ ತೊಗೋಬೇಕು, ಅನ್ನದ ಜೊತೆ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ನಾವು ಅದನ್ನು ಟೇಸ್ಟ್ ಮಾಡಬೇಕು. ತುಪ್ಪ ಹಾಕ್ಕೊಳ್ಳಿ, ಎಕ್ಸಲೆಂಟಾಗಿರುತ್ತೆ. ನೋ ಆನಿಯನ್, ನೋ ಗಾರ್ಲಿಕ್, ನೂನೊಂಕಾಯಿ, ಗುತ್ತೊಂಕಾಯಿ ಡ್ರೈ ರೆಸಿಪಿ, ಅಥವಾ ನಾವು ಕನ್ನಡದಲ್ಲಿ ಇದನ್ನು ಎಣ್ಣೆಗಾಯಿ ಅಂತೀವಿ. ಡ್ರೈ ರೆಸಿಪಿ ತುಂಬ ಚೆನ್ನಾಗಿರುತ್ತೆ. ರೆಡಿಯಾಗಿದೆ, ಟ್ರೈ ಮಾಡಿ ಮನೆಯಲ್ಲೆಲ್ಲ.